ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಹಸ್ಯ ಶಕ್ತಿಯನ್ನು ಜಾಗೃತ ಮಾಡುವ ಆ ಕಾಳಿ ಸ್ವರೂಪ ಸ್ತ್ರೀ ಯಾರು? ಓಂ ಶ್ರೀ ಕುಜಾಯ ನಮಃ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ವೃಶ್ಚಿಕ ರಾಶಿ ಅಂದರೆ ಚೇಳು. ಸಮುದ್ರದ ಆಳ ಕಾಣಿಸೋದು 10% ಮಾತ್ರ. 90% ನೀರಿನ ಒಳಗೆ ಇರುತ್ತೆ. ನಿಮ್ಮ ಮನಸ್ಸು ಕೂಡ ಹಾಗೇನೆ, ಮೇಲ್ನೋಟಕ್ಕೆ ಶಾಂತ, ಆದರೆ ಒಳಗೆ ಜ್ವಾಲಾಮುಖಿ. ನೀವು ಯಾರನ್ನೂ ಬೇಗ ನಂಬೋದಿಲ್ಲ. ಒಮ್ಮೆ ನಂಬಿದರೆ ಪ್ರಾಣ ಕೊಡ್ತೀರಾ, ಒಮ್ಮೆ ದ್ರೋಹ ಆದರೆ ಜೀವನ ಪೂರ್ತಿ ಮರೆಯೋದಿಲ್ಲ. ಈಗ ನಿಮ್ಮ ಜೀವನ ಹೇಗಿದೆ? ಒಳಗೊಳಗೆ ಎಷ್ಟು ನೋವು, ಎಷ್ಟು ಸೀಕ್ರೆಟು ಯಾರಿಗೂ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ. ದುಡ್ಡಿನ ವಿಚಾರದಲ್ಲಿ ಪದೇ ಪದೇ ಮೋಸ, ನಂಬಿದವರೇ ಬೆನ್ನಿಗೆ ಚೂರಿ ಹಾಕ್ತಾರೆ. ಸಾಲ, ಕೋರ್ಟ್ ಕೇಸ್, ಶತ್ರುಕಾಟ. ನನ್ನ ಜೀವನದಲ್ಲಿ, ನನ್ನ ಜಾತಕದಲ್ಲಿ ಇಷ್ಟೆಲ್ಲ ವಿಷಯ ಇದೆಯಾ? ನನಗೆ ಒಳ್ಳೆಯ ಕಾಲ ಬರೋದೇ ಇಲ್ವಾ ಅಂತ ರಾತ್ರಿ ನಿದ್ದೆನೇ ಇಲ್ಲದೆ ನೀವು ಎಷ್ಟೋ ಸಲ ಯೋಚನೆ ಮಾಡಿದ್ದೀರಿ ಅಲ್ವಾ? ಆದರೆ ಇವತ್ತು ಒಂದು ಪರಮ ಸತ್ಯ ನಾನು ನಿಮಗೆ ಹೇಳ್ತೇನೆ. ವೃಶ್ಚಿಕ ರಾಶಿಯವರಿಗೆ ಕಷ್ಟ ಜಾಸ್ತಿ ಇದ್ದಷ್ಟು ನಂತರ ಸಿಗುವ ಯಶಸ್ಸು ಅಷ್ಟೇ ದೊಡ್ಡದಾಗಿರುತ್ತೆ. ಕಲ್ಲಿದ್ದಲು ಒತ್ತಡದಲ್ಲಿ ಸಿಕ್ಕಿ ವಜ್ರ ಆಗುವಂತೆ ನೀವು ನೋವಿನಲ್ಲಿ ಸಿಕ್ಕಿ ಕೋಟೀಶ್ವರ ಆಗ್ತೀರಾ. ಅದಕ್ಕೆ ಕಾರಣ ಯಾರು ಗೊತ್ತಾ? ಒಬ್ಬ ಸ್ತ್ರೀ. ಆದರೆ ಆಕೆ ಸಾಮಾನ್ಯ ಲಕ್ಷ್ಮಿ ಅಲ್ಲ, ಆಕೆ ಕಾಳಿ ಸ್ವರೂಪ, ದುರ್ಗೆ ಸ್ವರೂಪ. ನಿಮ್ಮ ಜೀವನದ ಎಲ್ಲ ವಿಷಯವನ್ನು ಕುಡಿದು ಅಮೃತ ಮಾಡಿಕೊಡುವಳು ಆಕೆ. ನಿಮ್ಮ ಶತ್ರುಗಳನ್ನು ಕಾಲಿನ ಕೆಳಗೆ ಹಾಕುವವಳು. ನಿಮ್ಮ ರಹಸ್ಯಕ್ಕೆ ತಿಜೋರಿ ಇದ್ದ ಹಾಗೆ ಆಕೆ ಎಂಟ್ರಿ ಆದ ತಕ್ಷಣ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ಆಕೆ ನಿಮ್ಮ ಪತ್ನಿನ, ತಾಯಿನ, ತಾಂತ್ರಿಕ ವಿದ್ಯೆ ಕಲಿಸುವ ಗುರುಮಾತೆನ, ಅಥವಾ ಶತ್ರುವನ್ನು ಗೆಳೆಯ ಮಾಡುವ ರಾಜತಾಂತ್ರಿಗಳ. ಪೂರ್ತಿ ವಿಡಿಯೋ ನೋಡಿ. ಕೊನೆಯಲ್ಲಿ ವೃಶ್ಚಿಕ ರಾಶಿಯವರು ಮಾಡಲೇಬೇಕಾದ 3 ಕುಜ ಕೇತು ಪರಿಹಾರ ಹೇಳ್ತೇವೆ. ಅದನ್ನು ಮಾಡಿದರೆ ನಿಮ್ಮ ಶತ್ರುಗಳೇ ನಿಮಗೆ ದುಡ್ಡು ತಂದು ಕೊಡ್ತಾರೆ. ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ಮಂಗಳಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲ ದೋಷ ಕೂಡ ನಿವಾರಣೆ ಆಗುತ್ತೆ. ವೃಶ್ಚಿಕ ರಾಶಿಯ DNA ಚೇಳಿನಿಂದ ಗರುಡನವರೆಗೆ. ವೃಶ್ಚಿಕ ರಾಶಿ ಚಕ್ರದ 8ನೇ ರಾಶಿ. ಚಿಹ್ನೆ ಚೇಳು, ಜಲತತ್ವ, ಅಧಿಪತಿ ಕುಜ ಮತ್ತು ಕೇತು. 8ನೇ ಮನೆ ಅಂದರೆ ಏನು? ರಹಸ್ಯ, ಸಂಶೋಧನೆ, ಆಯುಧ, ಆಯುಷ್ಯ, ಅಪಘಾತ, ಇನ್ಶೂರೆನ್ಸ್. ಅತ್ತೆ ಮನೆ ಗುಪ್ತ ಧನ, ತಂತ್ರ, ಮಂತ್ರ, ಜ್ಯೋತಿಷ್ಯ, ಮರಣ ಮತ್ತು ಪುನರ್ಜನ್ಮ. ವೃಶ್ಚಿಕ ರಾಶಿಯವರ ಜೀವನ ಪೂರ್ತಿ ಈ ಸರಳ. ನಿಮ್ಮ ಬಲ ಏನು? ಸಂಶೋಧನಾ ಬುದ್ಧಿ. ಯಾವುದರ ಆಳಕ್ಕೂ ಕೂಡ ನೀವು ಹೋಗ್ತೀರಾ. ಡಿಟೆಕ್ಟಿವ್, ಸರ್ಜನ್, ಸೈಕಾಲಜಿಸ್ಟ್, ಜ್ಯೋತಿಷಿ, ರಿಸರ್ಚರ್ ಆಗೋದಕ್ಕೆ ನೀವು ಹುಟ್ಟಿದವರು. ಇನ್ನು ತೀವ್ರತೆ, ಪ್ರೀತಿ ಮಾಡಿದರೆ 100%, ದ್ವೇಷ ಮಾಡಿದ್ರು 100%, ಅರ್ಧಂಬರ್ಧ ಇಲ್ಲ. ರಹಸ್ಯ ಕಾಪಾಡೋಕ್ಕೆ ನಿಮ್ಮಲ್ಲಿ ಗುಟ್ಟು ಸೇಫ್. ಅದಕ್ಕೆ ಜನ ನಿಮಗೆ ಕಷ್ಟ ಹೇಳ್ಕೊಳ್ತಾರೆ. ಪುನರ್ಜನ್ಮ ಶಕ್ತಿ, 0ಯಿಂದ ಮತ್ತೆ ಎದ್ದು ಬರುವ ಧೈರ್ಯ. 10 ಸಲ ಸೋತರೂ ಕೂಡ 11ನೇ ಸಲ ಗೆದ್ದೇ ಗೆಲ್ತೀರ. ನಿಮ್ಮ ವೀಕ್ನೆಸ್ ಏನು? ಸಂಶಯ ಪಿಸಾಚಿ. ಎಲ್ಲಾದರೂ ಕೂಡ ಅನುಮಾನ. ಪತ್ನಿ, ಪಾರ್ಟ್ನರ್, ಫ್ರೆಂಡ್ ಯಾರನ್ನು ಕೂಡ ಪೂರ್ತಿ ನಂಬೋದಿಲ್ಲ. ಇದರಿಂದ ಸಂಬಂಧ ಹಾಳಾಗುತ್ತೆ. ಸೇಡು, ಯಾರಾದರೂ ನೋವು ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ. ಸೇಡು ತೀರಿಸಿಕೊಳ್ಳುವ ತನಕ ಸಮಾಧಾನ ಇಲ್ಲ. ಇದರಿಂದ ನಿಮ್ಮ ಎನರ್ಜಿ ಲಾಸ್ಟ್, ಎಲ್ಲ ವೇಸ್ಟ್ ಆಗುತ್ತೆ. ರಹಸ್ಯ ಸ್ವಭಾವ, ಮನಸ್ಸಿನ ಮಾತು ಯಾರಿಗೂ ಹೇಳೋದಿಲ್ಲ. ಒಳಗೊಳಗೆ ಕೊರಗಿ ಕಾಯಿಲೆ ಮಾಡ್ಕೊತೀರ. ಅತಿಯಾದ ಲಗತ್ತ, ಒಂದು ವಸ್ತು, ಒಂದು ಮನುಷ್ಯ, ಒಂದು ಐಡಿಯಾಗೆ ಅಂಟಿಕೊಂಡು ಬಿಡ್ತೀರ. ಅದು ಹೋದರೆ ಜೀವ ಹೋದ ಹಾಗೆ ಆಗುತ್ತೆ. ಕುಜ ಅಂದರೆ ಬೆಂಕಿ, ಕೇತು ಅಂದರೆ ಧ್ವಜ, ಬಾಲ, ವಿಷ. ಬೆಂಕಿಗೆ ವಿಷ ಸೇರಿಸಿದರೆ ಏನಾಗುತ್ತೆ? ಸ್ಫೋಟ. ನಿಮ್ಮ ಜೀವನದಲ್ಲಿ ಸ್ಫೋಟ ಆಗದಂತೆ ಆ ಶಕ್ತಿಯನ್ನು ಸರಿಯಾದ ದಾರಿಗೆ ತಿರುಗಿಸುವವಳೆ ಆ ಸ್ತ್ರೀ. ಆ ಶಕ್ತಿಯನ್ನು ಸರಿಯಾದ ದಾರಿಗೆ ತಿರುಗಿಸ್ತಾಳೆ ಆಕೆ. ನಿಮ್ಮ ಅಗ್ನಿಗೆ ಆಹುತಿ ಕೊಡುವ ಪುರೋಹಿತೆ ಇದ್ದ ಹಾಗೆ. ಆಹುತಿ ಸರಿಯಾಗಿ ಬಿದ್ದರೆ ಯಜ್ಞ ಯಶಸ್ವಿ. ಯಜ್ಞ ಯಶಸ್ವಿ ಆದರೆ ವರ ಸಿಗುತ್ತೆ. ಆ ವರನೇ ಕೋಟೀಶ್ವರ ಯೋಗ. ಆಕೆ ಕಾಳಿ ರೂಪದಲ್ಲಿರ್ಬೋದು, ಆ 6 ಶಕ್ತಿಯ ರೂಪ. ಆಕೆ ಮೊದಲನೇದ ರೂಪದಲ್ಲಿ, ಪತ್ನಿ ರೂಪದಲ್ಲಿ ನಿಮ್ಮ ರಹಸ್ಯದ ತಿಜೋರಿ. ವೃಶ್ಚಿಕ ರಾಶಿಯ 7ನೇ ಮನೆ ವೃಷಭ ರಾಶಿ. ಅದರ ಅಧಿಪತಿ ಶುಕ್ರ. ಶುಕ್ರ ಅಂದರೆ ಪತ್ನಿ, ಸಂಪತ್ತು, ಸುಖ. ಆದರೆ ವೃಶ್ಚಿಕ ರಾಶಿಯವರು ಪತ್ನಿಯನ್ನು ಬೇಗ ನಂಬೋದಿಲ್ಲ. ಅನುಮಾನ, ಟೆಸ್ಟ್ ಮಾಡ್ತಾನೆ ಇರ್ತೀರ. ಆದರೆ ಕೇಳಿ, ನಿಮ್ಮ ಪತ್ನಿ ಶುಕ್ರನ ಅಂಶ. ನೀವು ಕುಜ ಪ್ಲಸ್ ಶುಕ್ರ ಸೇರಿದರೆ ಭೂಮಿ ಮೇಲೆ
ಸಂಪತ್ತು ಸೃಷ್ಟಿಯಾಗುತ್ತೆ. ಮಂಗಳ ಲಕ್ಷ್ಮಿ ಯೋಗ ಅಂತಾರೆ. ನಿಮ್ಮ ಪತ್ನಿಗೆ ನಿಮ್ಮ ಎಲ್ಲ ಸೀಕ್ರೆಟ್ ಹೇಳಿ. ನಿಮ್ಮ ಬ್ಯಾಂಕ್ ಪಾಸ್ವರ್ಡ್, ಬಿಸ್ನೆಸ್ ಲಾಸ್, ಹಳೆಯ ಲವ್ ಸ್ಟೋರಿ ಎಲ್ಲ ಕೂಡ ಒಮ್ಮೆ ಕೇಳಿದ ನಂತರ ನೋಡಿ, ನಿಮ್ಮ ತಲೆ ಮೇಲಿನ 100 kg ಭಾರ ಇಳಿಯುತ್ತೆ. ಅವಳು ನಿಮ್ಮ ರಹಸ್ಯವನ್ನು ಹೊರಗೆ ಹೇಳೋದಿಲ್ಲ, ಬದಲಾಗಿ ಅದಕ್ಕೆ ಪರಿಹಾರ ಹುಡುಕ್ತಾಳೆ. ನೀವು ಕೋರ್ಟ್ ಕೇಸಲ್ಲಿ ಹಾಕ್ಕೊಂಡಿದ್ರೆ ಅವಳೇ ಲಾಯರ್ ಹಿಡಿದು ನಿಮ್ಮನ್ನು ಹೊರಗೆ ತರ್ತಾಳೆ. ನೀವು ಸಾಲದಲ್ಲಿ ಮುಳುಗಿದ್ರೆ ಅವಳೇ ತಾಳಿ ಅಡ ಇಟ್ಟು ನಿಮ್ಮನ್ನು ಮೇಲೆ ಎತ್ತಾಳೆ. ಇಂತಹ ಪತ್ನಿ ಸಿಕ್ಕರೆ ನೀವು ಸಾವಿನ ಬಾಯಿಂದಲೂ ಕೂಡ ವಾಪಸ್ ಬರ್ತೀರಾ. ಮದುವೆ ಆಗ್ತಿದ್ರೆ 2026ರಲ್ಲಿ ಕೇತು ನಿಮ್ಮ 5ನೇ ಮನೆ ಮೀನರಾಶಿಗೆ ಬರ್ತಾನೆ. 5ನೇ ಮನೆ ಪ್ರೀತಿ ಮನೆ. ಕೇತು ಅಲ್ಲಿದ್ದರೆ ಹಿಂದಿನ ಜನ್ಮದ ಸಂಬಂಧದ ಹುಡುಗಿ ಸಿಗ್ತಾಳೆ. ಅವಳು ತುಂಬ ಆಧ್ಯಾತ್ಮಿಕ ಅಂತರ್ಮುಖಿ ಆಗಿರ್ತಾಳೆ. ನೋಡೋದಕ್ಕೆ ಸಾಧಾರಣ, ಆದರೆ ಶಕ್ತಿ ಅಸಾಧಾರಣ. ಅವಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಇನ್ನು 2ನೇ ರೂಪ ತಾಯಿ ರೂಪ. ಮೊದಲ ರಕ್ಷಾ ಕವಚ. 4ನೇ ಮನೆಯಲ್ಲಿ ತಾಯಿ ಮನೆ, ಅದರ ಅಧಿಪತಿ ಶನಿ. ಶನಿ ಪ್ಲಸ್ ಕುಜ ಸೇರಿದರೆ ಶತ್ರುನಾಶ ಯೋಗ. ನಿಮ್ಮ ತಾಯಿಯ ಪ್ರಾರ್ಥನೆಗೆ ನಿಮ್ಮ ಶತ್ರುಗಳು ಹೆದರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಮಾತೃ ಋಣ ಜಾಸ್ತಿ. ತಾಯಿಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನಿಮ್ಮ 10 ವರ್ಷದ ಪುಣ್ಯ ವೇಸ್ಟ್. ತಾಯಿ ಖುಷಿ ಇದ್ದರೆ ನಿಮಗೆ ಆಪತ್ತೇ ಬರೋದಿಲ್ಲ. ಅಪಘಾತ, ಸರ್ಜರಿ, ಆಪರೇಷನ್ ಎಲ್ಲದರಿಂದ ಕೂಡ ತಾಯಿಯ ದಿವೇನ ನಿಮ್ಮನ್ನು ಕಾಪಾಡುತ್ತೆ. ಪ್ರತಿ ಅಮಾವಾಸ್ಯೆ ದಿನ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಇಷ್ಟವಾದ ಸೀರೆ ಕೊಡಿಸಿ. ನಿಮ್ಮ 8ನೇ ಮನೆಯ ದೋಷ ಅಂದರೆ ಅಪಮೃತ್ಯು ದೋಷ ಕಡಿಮೆ ಆಗುತ್ತೆ. 3ನೇ ರೂಪ ಮಗಳು ಅಥವಾ ತಂಗಿ. ವಿಷ ಹೀರುವವಳು ಇವಳು. ವೃಶ್ಚಿಕ ರಾಶಿ ವಿಷದ ರಾಶಿ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಆ ವಿಷವನ್ನು ಅವಳು ಹೀರಿಕೊಳ್ತಾಳೆ. ಮಗಳು ನಿಮ್ಮನ್ನು ಅಪ್ಪ ಅಂತ ಕರೆದಾಗ ನಿಮ್ಮ ಕಲ್ಲು ಹೃದಯ ಕರಗುತ್ತೆ. ಸೇಡು, ಕೋಪ ಎಲ್ಲ ಕೂಡ ನೀರಾಗುತ್ತೆ. ತಂಗಿ ಅಥವಾ ಅಕ್ಕನಿಗೆ ರಕ್ಷಾಬಂಧನದ ದಿನ ಉಡುಗೊರೆ ನೀಡಿ. ನಿಮ್ಮ ಸಹೋದರಿಯರಿಗೆ ತೊಂದರೆ ಆದರೆ ನೀವು ಹೋಗಿ ನಿಲ್ಲಿ. ಸಹೋದರಿಯರನ್ನು ಕಾಪಾಡುವ ವೃಶ್ಚಿಕ ರಾಶಿಯ ಪುರುಷನಿಗೆ ಎಂದೂ ಸೋಲು ಇಲ್ಲ, ಯಾಕೆಂದರೆ ದುರ್ಗೆ ಅವನ ಜೊತೆ ಇರ್ತಾಳೆ. 4ನೇದಾಗಿ ತಾಂತ್ರಿಕೆ ಅಥವಾ ಗುರುಮಾತೆ. ಶಕ್ತಿ ಕೊಡುವವಳು 8ನೇ ಮನೆ ತಂತ್ರ ಮಂತ್ರ ಮನೆ. ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿ ಆಧ್ಯಾತ್ಮ, ಜ್ಯೋತಿಷ್ಯ, ಟ್ಯಾರೋ, ಹೀಲಿಂಗ್ ಮೇಲೆ ಆಸಕ್ತಿ. ನಿಮ್ಮ ಜೀವನದಲ್ಲಿ ಒಬ್ಬ ಗುರುಮಾತೆ ಬರ್ತಾಳೆ. ಅವಳು ಕಾಳಿ, ದುರ್ಗೆ, ಪ್ರತ್ಯಂಗರ ದೇವಿ ಉಪಾಸಕಿ ಆಗಿರ್ತಾಳೆ. ಅವಳು ಕೊಡುವ ಒಂದು ಯಂತ್ರ, ಒಂದು ಮಂತ್ರ, ಒಂದು ದೀಕ್ಷೆ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸುತ್ತೆ. ನಿಮ್ಮ ಶತ್ರುಗಳಿಗೆ ಭಯ ಹುಟ್ಟಿಸುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ ದೃಷ್ಟಿದೋಷ, ಮಾಟ ಮಂತ್ರ ತಾಗಿದ್ರೆ ತೆಗಿತಾಳೆ. ಆದರೆ ನಕಲಿ ಗುರುಮಾತೆಯರ ಬಗ್ಗೆ ಎಚ್ಚರ ಇರಲಿ. ನಿಜವಾದವಳು ದುಡ್ಡು ಕೇಳೋದಿಲ್ಲ, ನಿಮ್ಮ ಏಳಿಗೆ ಬಯಸ್ತಾಳೆ. ಇನ್ನು 5ನೇದಾಗಿ ಲೇಡಿ ಡಾಕ್ಟರ್, ಲೇಡಿ ಲಾಯರ್, ಲೇಡಿ ಪೊಲೀಸ್. ಕಾಪಾಡುವವಳು 8ನೇ ಮನೆ ಸರ್ಜರಿ, ಆಪರೇಷನ್, ಆಕ್ಸಿಡೆಂಟ್ ಮನೆ. 6ನೇ ಮನೆ ಕೋರ್ಟ್, ಶತ್ರು, ರೋಗ ಮನೆ. ಈ 2 ಮನೆಗೆ ಸಂಬಂಧಿಸಿದ ವೃತ್ತಿಯಲ್ಲಿ ಇರುವ ಸ್ತ್ರೀಯರು ನಿಮಗೆ ದೇವರಂತೆ ಸಹಾಯ ಮಾಡ್ತಾರೆ. ದೊಡ್ಡ ಆಪರೇಷನ್ ಸಮಯದಲ್ಲಿ ಲೇಡಿ ಡಾಕ್ಟರ್ ಕೈಗುಣ ಆಗುತ್ತೆ. ಕೋರ್ಟ್ ಕೇಸಲ್ಲಿ ಲೇಡಿ ಲಾಯರ್ ನಿಮ್ಮನ್ನು ಗೆಲ್ಲಿಸ್ತಾರೆ. ಪೊಲೀಸ್ ಕೇಸಲ್ಲಿ ಲೇಡಿ ಆಫೀಸರ್ ನಿಮಗೆ ನ್ಯಾಯ ಕೊಡಿಸ್ತಾರೆ. ಅವರ ಋಣ ತೀರಿಸೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾವಾಗಲೂ ಗೌರವ ಕೊಡಿ. 6ನೇದಾಗಿ ರಹಸ್ಯ ಬಿಸ್ನೆಸ್ ಪಾರ್ಟ್ನರ್ ಧನಲಕ್ಷ್ಮಿ. 8ನೇ ಮನೆ ಗುಪ್ತ ಧನ ಮನೆ. ಶೇರ್ ಮಾರ್ಕೆಟ್, ಇನ್ಶೂರೆನ್ಸ್, ಲಾಟ್ರಿ, ಕ್ರಿಪ್ಟೋ, ರಿಸರ್ಚ್. ಈ ಕ್ಷೇತ್ರದಲ್ಲಿ ಮಹಿಳಾ ಪಾರ್ಟ್ನರ್ಸ್ ಇದ್ದರೆ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಅವಳು ತೆರೆಮರೆಯಲ್ಲಿ ಇದ್ದು ನಿಮಗೆ ಟಿಪ್ಸ್ ಕೊಡ್ತಾಳೆ. ಈ ಶೇರ್ ತಗೊಳ್ಳಿ, ಈ ಕ್ರಿಪ್ಟೋ ಹೋಲ್ಡ್ ಮಾಡಿ ಅಂತ ಹೇಳ್ತಾಳೆ. ಅವಳ ಇಂಟ್ಯೂಷನ್ 90% ನಿಜ ಆಗಿರುತ್ತೆ. ಯಾಕೆಂದರೆ ಸ್ತ್ರೀಯರ 6 ಸೆನ್ಸ್ ಅನ್ನೋದು ಜಾಸ್ತಿ ಕೆಲಸ ಮಾಡುತ್ತೆ. ವೃಶ್ಚಿಕ ರಾಶಿಯ ಲಾಜಿಕ್ ಪ್ಲಸ್ ಅವಳ ಇಂಟ್ಯೂಷನ್ ಸೇರಿದರೆ ಸ್ಟಾಕ್ ಮಾರ್ಕೆಟ್ ಕಿಂಗ್ ನೀವು ಆಗ್ತೀರಾ. ಇನ್ನು ಆಕೆ ಬಂದ ನಂತರ ಆಗುವ 7 ರಹಸ್ಯ ಬದಲಾವಣೆಗಳೇನು? 1ನೇದಾಗಿ ಸಂಶಯದಿಂದ ನಂಬಿಕೆಗೆ. ಯಾರನ್ನೂ ನಂಬದ ನೀವು ಆಕೆಯನ್ನು ಕಣ್ಮುಚ್ಚಿ ನಂಬ್ತೀರಾ. ಯಾಕೆಂದರೆ ಆಕೆ 10 ಸಲ ನಿಮ್ಮ ಟೆಸ್ಟ್ ಪಾಸ್ ಆಗಿರ್ತಾಳೆ. ಒಮ್ಮೆ ನಂಬಿಕೆ ಬಂದ ಮೇಲೆ ನಿಮಗೆ ನಿಮ್ಮ BP, ಶುಗರ್ ಎಲ್ಲ ಕೂಡ ನಾರ್ಮಲ್ ಆಗುತ್ತೆ. ಟೆನ್ಷನ್ ಹೋದರೆ ಟ್ಯಾಲೆಂಟ್ ಹೊರಗೆ ಬರುತ್ತೆ. 2ನೇದು ಸೇಡಿನಿಂದ ಸಮಾಧಾನಕ್ಕೆ. ಅವನನ್ನು ಸಾಯಿಸಬೇಕು ಎಂದು ಓಡಾಡುತ್ತಿದ್ದ ನೀವು ಬಿಡು, ಕರ್ಮ ಅವನನ್ನು ನೋಡಿಕೊಳ್ಳುತ್ತೆ ಅಂತೀರಿ. ಯಾಕೆಂದರೆ ಆಕೆ ನಿಮ್ಮ ಕೈ ಹಿಡಿದು ನಿಮ್ಮ ಎನರ್ಜಿ ದುಡ್ಡು ಮಾಡಲು ಬಳಸಿ, ದ್ವೇಷಕ್ಕೆ ಅಲ್ಲ ಅಂತ ಹೇಳಿಕೊಡ್ತಾಳೆ. ಸೇಡು ತೀರಿಸಲು ಹೋಗುವ ಟೈಮಲ್ಲಿ ನೀವು 2 ಕೋಟಿ ದುಡಿತೀರ. ಇನ್ನು 3ನೇದಾಗಿ ರಹಸ್ಯ ಬಯಲಾಗುತ್ತೆ. ಮಾನಸಿಕ ಹೊರೆ ಕಡಿಮೆ. ನಿಮ್ಮ ತಲೆಯಲ್ಲಿ
100 ಸೀಕ್ರೆಟ್. ತಪ್ಪು ಮಾಡಿದ್ದು, ಮೋಸ ಹೋಗಿದ್ದು ಯಾರಿಗೂ ಹೇಳದೆ ಒಳಗೊಳಗೆ ಕೊಳಿತಾ ಇರ್ತೀರ. ಆಕೆ ಬಂದು ಹೇಳಿಬಿಡಿ, ನಾನು ಜಡ್ಜ್ ಮಾಡೋದಿಲ್ಲ ಅಂತಾಳೆ. ನೀವು ಹತ್ಬಿಟ್ಟು ಎಲ್ಲ ಹೇಳಿ ಬಿಡ್ತೀರ. ಅತ್ತ ನಂತರ ಎಲ್ಲವೂ ಕೂಡ ಸರಿಯಾಗುತ್ತೆ. ನಿದ್ದೆ ಬರುತ್ತೆ. ನಿದ್ದೆ ಬಂದರೆ ಹೊಸ ಐಡಿಯಾ ಬರುತ್ತೆ. 4ನೇದಾಗಿ ಶತ್ರು ಮಿತ್ರ ಆಗ್ತಾರೆ. ಕುಜ ಅಂದರೆ ಶತ್ರು, ಕೇತು ಅಂದರೆ ಮೋಕ್ಷ. ಆಕೆ ಕೇತು ಸ್ವರೂಪ. ನಿಮ್ಮ ಶತ್ರುವಿನ ಜೊತೆ ಮಾತಾಡಿ ಸಂಧಾನ ಮಾಡಿಸಿ ಅವನನ್ನೇ ನಿಮ್ಮ ಪಾರ್ಟ್ನರ್ ಮಾಡಿಸ್ತಾಳೆ. ಶತ್ರುವನ್ನು ಮುಗಿಸುವ ಬೆಸ್ಟ್ ದಾರಿ ಅವನನ್ನು ಗೆಳೆಯ ಮಾಡಿಕೊಳ್ಳೋದು ಎಂಬ ಚಾಣಕ್ಯ ನೀತಿ ಅವಳಿಗೆ ಗೊತ್ತು. ನಿಮ್ಮ ದೊಡ್ಡ ಶತ್ರು ದೊಡ್ಡ ಕ್ಲೈಂಟ್ ಆಗ್ತಾನೆ. 5ನೇದಾಗಿ ಗುಪ್ತಧನ ಪ್ರಾಪ್ತಿ. 8ನೇ ಮನೆ ಗುಪ್ತಧನ, ಪಿತ್ರಾರ್ಜಿತ ಆಸ್ತಿ, ಇನ್ಸೂರೆನ್ಸ್, ಲಾಟ್ರಿ, ಕ್ರಿಪ್ಟೋ. ಆಕೆಯ ಅದೃಷ್ಟದಿಂದ ನಿಮಗೆ ಎಲ್ಲಿಂದಲೋ ದುಡ್ಡು ಬರುತ್ತೆ. ತಾತನ ಕಾಲದ ಆಸ್ತಿ, ಕೇಸ್ ಕೇತು ಸಿಗುತ್ತೆ. ಯಾರೋ ಮಾಡಿಸಿದ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ನೀವು ಮರೆತೇ ಹೋದ ಬಿಟ್ಕಾಯಿನ್ ವಾಲೆಟ್ ಓಪನ್ ಆಗುತ್ತೆ. ಇನ್ನು 6ನೇದು ಆಧ್ಯಾತ್ಮಿಕ ಶಕ್ತಿ ಜಾಗೃತಿ. ಆಕೆ ಬಂದ ನಂತರ ನಿಮಗೆ ಧ್ಯಾನ, ಜ್ಯೋತಿಷ, ಹೀಲಿಂಗ್ ಮೇಲೆ ಆಸಕ್ತಿ ಬರುತ್ತೆ. ನಿಮ್ಮ 6ನೇ ಇಂದ್ರಿಯ ಆ್ಯಕ್ಟಿವೇಟ್ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ಯಾವ ಶೇರ್ ಹತ್ತುತ್ತೆ ಅಂತ ಮೊದಲೇ ಗೊತ್ತಾಗುತ್ತೆ. ಯಾರು ಮೋಸ ಮಾಡ್ತಾರೆ ಅಂತ ಮುಖ ನೋಡಿದರೆ ಗೊತ್ತಾಗುತ್ತೆ. ಇದು ಕೋಟಿ ಕೊಡುವ ವಿದ್ಯೆ. 7ನೇದು ಮೃತ್ಯುಂಜಯ ಯೋಗ. 8ನೇ ಮನೆಯಲ್ಲಿ ಆಯುಷ್ಯ ಮನೆ. ವೃಶ್ಚಿಕ ರಾಶಿಯವರಿಗೆ ಅಪಘಾತ, ಸರ್ಜರಿ, ಗಂಡಾಂತರ ಜಾಸ್ತಿ. ಆಕೆ ನಿಮ್ಮ ಲೈಫಲ್ಲಿ ಬಂದ ನಂತರ ನಿಮಗೆ ರಕ್ಷಾ ಕವಚ ಇದ್ದ ಹಾಗೆ. ದೊಡ್ಡ ಆಘಾತದಿಂದ, ಆಪತ್ತಿನಿಂದ ನೀವು ಪಾರಾಗ್ತೀರಾ. ಡಾಕ್ಟರ್ ಬದುಕೋದು ಕಷ್ಟ ಅಂದರೂ ಕೂಡ ನೀವು ವಾಪಸ್ ಬರ್ತೀರಾ. ಯಾಕೆಂದರೆ ಆಕೆಯ ಪ್ರಾರ್ಥನೆ ನಿಮ್ಮ ಆಯುಷ್ಯವನ್ನು ಎಳೆದು ತರುತ್ತೆ. ಇನ್ನು ವೃಶ್ಚಿಕ ರಾಶಿಯವರೇ ಫಿನಿಕ್ಸ್ ಪಕ್ಷಿಯ ಹಾಗೆ ಬೂದಿಯಿಂದ ಮೇಲೆ ಎದ್ದು ಬರುವ ಕಾಲ ಬಂದಿದೆ. ಗುರು 7ನೇ ಮನೆಯಲ್ಲಿ ಮೇ 2026ರವರೆಗೆ 7ನೇ ಮನೆ ಮದುವೆ, ಪಾರ್ಟ್ನರ್ಶಿಪ್, ಸಾರ್ವಜನಿಕ ಜೀವನ. ಗುರು ಇಲ್ಲಿದ್ದರೆ ಮದುವೆ ಯೋಗ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಯೋಗ, ನಿಮ್ಮ ಪತ್ನಿ ಅಥವಾ ಮಹಿಳಾ ಪಾರ್ಟ್ನರಿಂದ ಭಾಗ್ಯೋದಯ. ಗುರು 8ನೇ ಮನೆಗೆ ಮೇ 2026ರಿಂದ 8ನೇ ಮನೆ ನಿಮ್ಮದೇ ಮನೆ. ಗುರು ಇಲ್ಲಿ ಬಂದರೆ ಹರಹರ ಮಹಾದೇವ. ಸಂಶೋಧನೆಗೆ ನೊಬೆಲ್ ಪ್ರೈಸ್, ಸರ್ಜನ್ ಆದರೆ ಹೆಸರು, ಜ್ಯೋತಿಷಿ ಆದರೆ ಪ್ರಸಿದ್ಧಿ, ಶೇರ್ ಮಾರ್ಕೆಟಲ್ಲಿ ಜಾಕ್ಪಾಟ್, ಗುಪ್ತಧನ ಪ್ರಾಪ್ತಿ. ಶನಿ 5ನೇ ಮನೆಯಲ್ಲಿ, 5ನೇ ಮನೆ ಪ್ರೀತಿ, ಸಂತಾನ, ಸ್ಪೆಕ್ಯುಲೇಷನ್. ಶನಿ ಇಲ್ಲಿ ಇದ್ದರೆ ಪ್ರೀತಿಯಲ್ಲಿ ಪರೀಕ್ಷೆ, ಆದರೆ ಗೆದ್ರೆ ಮದುವೆ. ಶೇರ್ ಮಾರ್ಕೆಟಲ್ಲಿ ನಿಧಾನಗತಿಯ ಲಾಭ, ಆದರೆ ಲಾಂಗ್ ಟರ್ಮ್ ಕೋಟಿ. ಕೇತು 4ನೇ ಮನೆಯಲ್ಲಿ, 4ನೇ ಮನೆ ತಾಯಿ ಮನೆ, ವಾಹನ, ಮನಸ್ಸು. ಕೇತು ಇಲ್ಲಿ ಇದ್ದರೆ ಮನೆಯಲ್ಲಿ ಆಧ್ಯಾತ್ಮ, ತಾಯಿಯಿಂದ ಆಧ್ಯಾತ್ಮಿಕ ದೀಕ್ಷೆ, ಮನೆ ಜಾಗದಲ್ಲಿ ನಿಧಿ ಸಿಗುವ ಯೋಗ ಎಲ್ಲವೂ ಕೂಡ ಕೂಡಿ ಬರುತ್ತೆ. ಇನ್ನು ಪರಿಹಾರಗಳೇನು ಮಾಡ್ಬೋದು? ಮಂಗಳವಾರ ಮತ್ತು ಮಂಗಳ ಹೋರ ಪೂಜೆ. ಕುಜ ನಿಮ್ಮ ರಾಶಿ ಅಧಿಪತಿ ಆಗಿರ್ತಾರೆ. ಪ್ರತಿ ಮಂಗಳವಾರ ಉಪವಾಸ ಮಾಡಿ ಸಂಜೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮಲ್ಲಿಗೆ ಹಾರ, ಸಿಂಧೂರವನ್ನು ಅರ್ಪಿಸಿ ಓಂ ಕ್ರಾಂ ಹ್ರೀಂ ಕ್ರೌಂ ಸಾ ಭೌಮಾಯ ನಮಃ ಅಂತ 108 ಸಲ ಜಪ ಮಾಡಿ. ಜೊತೆಗೆ ದಿನ ಬೆಳಿಗ್ಗೆ 6ರಿಂದ 7 ಗಂಟೆ, 1ರಿಂದ 2 ಗಂಟೆ ಈ ಟೈಮಲ್ಲಿ ಮಂಗಳ ಹೋರವನ್ನು ಮಾಡಿ ನಿರ್ಧಾರ ಮಾಡಿ ಡೀಲ್ ಸೈನ್ ಮಾಡಿ. ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಕೇತು ಶಾಂತಿ ಮಾಡಿ, ಮೀನಿಗೆ ಆಹಾರ ಕೊಡಿ, ನಾಯಿಗೆ ರೊಟ್ಟಿ ಕೊಡಿ. ಕೇತು ನಿಮ್ಮ ಸಹ ಅಧಿಪತಿ ಆಗಿರೋದ್ರಿಂದ ಕೇತು ಖುಷಿಯಾದರೆ ನಿಮಗೆ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರ ಮತ್ತು ಶನಿವಾರ ಕಪ್ಪು ಬಿಳಿ ನಾಯಿಗೆ ರೊಟ್ಟಿ ಕೊಡಿ, ಮೀನಿಗೆ ಗೋಧಿ ಹಿಟ್ಟಿನ ಉಂಡೆ ತಿನ್ನಿಸಿ, ಕುಷ್ಠರೋಗಿಗಳಿಗೆ ಕಂಬಳಿ ದಾನ ಮಾಡಿ. 9 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಧರಿಸಿ. ಕೇತು ಶಾಂತ ಆದರೆ ನಿಮ್ಮ ಅಂತರ್ದೃಷ್ಟಿ ತೆರೆಯುತ್ತೆ. ಮುಂದೆ ಆಗುವ ಅಪಾಯ 6 ತಿಂಗಳು ಮೊದಲೇ ಗೊತ್ತಾಗುತ್ತೆ. ಇನ್ನು 3ನೇ ಪರಿಹಾರ ಚಾಮುಂಡಿ ಅಥವಾ ಪ್ರತ್ಯಂಗಿರ ಉಪಾಸನೆ. ವೃಶ್ಚಿಕ ರಾಶಿಯವರು ದುರ್ಗೆಯ ಉಗ್ರ ಸ್ವರೂಪವನ್ನು ಪೂಜಿಸಬೇಕು. ಪ್ರತಿ ಅಮಾವಾಸ್ಯೆ ದಿನ ರಾತ್ರಿ 11 ಗಂಟೆಗೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಚೆ ಎಂದು 108 ಸಲ ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಬೇಕು. ನಿಮ್ಮ ಶತ್ರುಗಳು ಎಲ್ಲ ಕೂಡ ನಾಶ ಆಗ್ತಾರೆ. ಇನ್ನು ಕುಜ ರಕ್ತದ ಕಾರಕ. ವರ್ಷಕ್ಕೆ 2 ಸಲ ರಕ್ತದಾನ ಮಾಡಿ. ನಿಮ್ಮ ಜಾತಕದಲ್ಲಿ ಕುಜ ದೋಷ, ಅಪಘಾತ ದೋಷ, ಸರ್ಜರಿ ದೋಷ ಎಲ್ಲ ಕಡಿಮೆ ಆಗುತ್ತೆ. ರಕ್ತ ಕೊಟ್ಟರೆ ಆಯುಷ್ಯ ಜಾಸ್ತಿ ಆಗುತ್ತೆ. ಇದು ಗುಪ್ತ ರಹಸ್ಯ. ಇನ್ನು ಸೇಡು ಮತ್ತು ಹಿಂಸೆ. ಯಾರಿಗಾದರೂ ತೊಂದರೆ ಕೊಡಲು ಮಾಟ ಮಂತ್ರ ವಾಮಾಚಾರ ಮಾಡಿಸಿದರೆ ಕೇತು ಕೆಟ್ಟು ನೀವು ಹುಚ್ಚರಾಗ್ತೀರಾ. ಕರ್ಮ ವಾಪಸ್ ಬರುತ್ತೆ.
ಎಂಟನೇ ಮನೆ ರಹಸ್ಯ ಸಂಬಂಧದ ಮನೆ. ಮದುವೆಯಾಗಿ ಬೇರೆ ಸಂಬಂಧ ಇಟ್ಕೊಂಡ್ರೆ ಕುಜ ಕೆಟ್ಟು ಅಪಘಾತ, ಪೊಲೀಸ್ ಕೇಸ್, ಮಾನಹಾನಿ, ಸಂಸಾರನೇ ಹಾಳಾಗುತ್ತೆ. ಇನ್ನು ಸಹೋದರನಿಗೆ ಮೋಸ ಮಾಡಬಾರ್ದು. ಕುಜ ಸಹೋದರ ಕಾರಕ. ಅಣ್ಣ ತಮ್ಮನಿಗೆ ಆಸ್ತಿಯಲ್ಲಿ ಮೋಸ ಮಾಡಿದರೆ ನಿಮಗೆ ತುಂಬಾ ಅನ್ಯಾಯ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅವಳು ನಿಮ್ಮ ಹೆಂಡತಿಯಾಗಿ ಬಂದರೆ ನಿಮ್ಮ ಮನೆ ಸ್ವರ್ಗ, ಗುರುಮಾತೆಯಾಗಿ ಬಂದರೆ ನಿಮ್ಮ ಜೀವನ ಸ್ವರ್ಗ, ಪಾರ್ಟ್ನರ್ ಆಗಿ ಬಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಸ್ವರ್ಗ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.